ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕಣಿವೆ ಬಳಿ 1.10 ಕೋಟಿ ರು ವೆಚ್ಚದಲ್ಲಿ ಮಂಡ್ಯ ಮೇಲುಕೋಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮೇಲುಕೋಟೆ ಕಣಿವೆ ಇಳಿಜಾರಿನಲ್ಲಿ ರಸ್ತೆಯನ್ನು ಪ್ರವಾಸಿಗರ ಹಿತದೃಷ್ಟಿಯಿಂದ 500 ಮೀಟರ್ ವರೆಗೆ ಅಗಲೀಕರಣಗೊಳಿಸಿ ಅಭಿವೃದ್ಧಿಗೊಳಿಸಲಾಗುವುದು. ಜತೆಗೆ ಕದಲಗೆರೆ ಸಮೀಪವೂ ರಸ್ತೆ ಅಗಲೀಕರಣಗೊಳಿಸಲಾಗುವುದು. ಹೀಗಾಗಿ 1.10 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಮೇಲುಕೋಟೆ ಕಣಿವೆ ರಸ್ತೆಯಲ್ಲಿ ವಿದ್ಯುತ್ ದೀಪಗಳ ಅಳವಡಿಕೆ ಕ್ರಮ ವಹಿಸಲಾಗುವುದು. ಜತೆಗೆ ಬಸ್ ತಂಗುದಾಣವನ್ನು ದುರಸ್ತಿಪಡಿಸಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಈ ವೇಳೆ ರೈತ ಸಂಘದ ಮುಖಂಡರಾದ ಕದಲಗೆರೆ ನವೀನ್ ಕುಮಾರ್, ರಾಮು, ಮಹೇಶ್, ಯೋಗರಾಜು, ಕೆಜೆ ನವೀನ್, ಚೇತನ್, ಕಿರಣ್, ಜಕ್ಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ನ್ಯಾಮನಹಳ್ಳಿ ಶಿವರಾಮೇಗೌಡ, ಜಕ್ಕನಹಳ್ಳಿ ಪಾಪೇಗೌಡ, ಜಯರಾಮು, LIC ಕುಮಾರ್, ಬೆಟ್ಟೇಗೌಡ, PLD ಬ್ಯಾಂಕ್ ನಿರ್ದೇಶಕ ದೊಡ್ಡಿಘಟ್ಟ ಸುರೇಶ್, ಮೇಲುಕೋಟೆ ಯೋಗೇಶ್, ದಿಲೀಪ್, ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಗೌಡ, ಮೇಲುಕೋಟೆ ಗ್ರಾಮ ಪಂಚಾಯಿತಿ PDO ರಾಜೇಶ್, ಗುತ್ತಿಗೆದಾರ ಕೀರ್ತಿ, ಹೊಸಳ್ಳಿ ಮಾರುತಿ, ವೆಂಕಟೇಗೌಡ, ಲೋಕೋಪಯೋಗಿ ಇಲಾಖೆ AEE ಜಯಕುಮಾರ್ ಇತರರಿದ್ದರು. ಲಗ್ನ ಸಾವಧಾನ ಸುಮೂರ್ತ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಇವತ್ತು ಇಲ್ಲಿ ಮೇಲ್ಕೋಟೆಯಿಂದ ಕಣಿವೆ ತನಕ 500 ಮೀಟ್ರು ರೀಸರ್ಫೇಸಿಂಗ್ ಮಾಡ್ತಾ ಇರುತ್ತದ್ದು ಕಣಿವೆ ಅಂತ. ಅದಕ್ಕಿಂತ ಮುಂದೆ ಕದಲಗೆರೆ ಹತ್ರಕ್ಕೆ ಅಲ್ಲಿ ರೋಡ್ ಸ್ವಲ್ಪ ಅಗಲ ಮಾಡಬೇಕಾಯಿತು. ಅದು 175 ಮೀಟ್ರು. ಒಟ್ಟು 1,10,00,000 ವೆಚ್ಚದಲ್ಲಿ ಈ ರೋಡ್ನ ದುರಸ್ತಿ ಮಾಡೋಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಕಡಿಮೆ ಕ್ರಾಸ್ದು ಸ್ವಲ್ಪ ನಿಮಗೆ ಗೊತ್ತಿಲ್ಲ, ಮತ್ತು ಮುಂದ್ಗಡೆ ಅಗಲ ಆಗಬೇಕಾಗಿರೋದು. ರೀಸರ್ಫೇಸಿಂಗ್ ಆಗಿರಲಿಲ್ಲ, ಇಲ್ಲಿ ವೆಹಿಕಲ್ ಜಾಸ್ತಿ ಇರೋದನ್ನು ಮಾಡೋಕ್ಕೆ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಇದನ್ನ ಕೆಲಸ ಮಾಡಿದ್ವಿ. PWD ಡಿಪಾರ್ಟ್ಮೆಂಟಿಂದ ಈ ಕೆಲಸನ ಚಾಲನೆ ಕೊಡ್ತೀವಿ. ಕಣಿವೆಯಿಂದ ಮುಂದಕ್ಕೆ, ಅದಾದಮೇಲೆ ಕದಲಗೆರೆ ಕ್ರಾಸಲ್ಲಿ ಯಾವುದೇ ಲೈಟ್ ಕಂಬದಲ್ಲಿ ಬೀದಿ ದೀಪ ಇಲ್ಲ ಅಂತ ಒಂದು ಸ್ವಲ್ಪ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಹಾಕ್ಸಿಸ್ತಾ ಇದ್ದೀವಿ. ಅದನ್ನು ಇವರು ಎಲ್ಲ ಇಲ್ಲಿ ಬಂದು ಬೆಟ್ಟೇಗೌಡರು, ಹೌದು, ಅವರೇ ಪ್ರೆಸೆಂಟ್ ಮಾಡಿದ್ರು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನು ಹಾಕ್ಸಿ PWD ಅವರೇ ಹಾಕ್ಸಿಸ್ತಾರೆ. ಸರ್